ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಮೊನ್ನೆ ಅಶ್ವಿನಿ ಗೌಡ ಆಶ್ ಹೊಡೆದಾಡ್ಕೊಂಡಿದ್ರು. ಹೆಣ್ಮಕ್ಳ ಸರದಿ ಮುಗೀತು ಅನ್ನೋಷ್ಟರಲ್ಲಿ ಗಂಡ ಮಕ್ಕಳ ನಡುವೆ ಗುದ್ದಾಟ ಶುರುವಾಗಿದೆ. ಖುಷಿಯಾಗಿ ಕೈ ಹಿಡಿದು ಜಂಟಿಯಾಗಿ ಮನೆ ಒಳಗಡೆ ಹೋದ ಚಂದ್ರಪ್ರಭಾ ಸತೀಶ್ ಕಿತ್ತಾಡ್ತಾ ಇದ್ದಾರೆ. 3-4 ಗಂಟೆಗಳ ಕಾಲ ವಾಶ್ರೂಮ್ನಲ್ಲಿ ರೆಡಿಯಾಗಲು ಸಮಯ ತೆಗೆದುಕೊಳ್ಳುವ ಸತೀಶ್ನಿಂದ ಕೋಪಗೊಂಡ ಚಂದ್ರಪ್ರಭಾ ಬೆಲ್ಟ್ ಬಿಚ್ಚಿ ಅಡಿಗೆ ಮನೆಗೆ ಬಂದು ನೀರು ಕುಡಿದು ಕೈಯಲ್ಲಿದ್ದಂತ ಗ್ಲಾಸ್ ಅನ್ನ ಒಡೆದುಹಾಕಿ ನೀರು ಕುಡಿಯೋಕ್ಕೂ ಕೂಡ ಬರ್ತಾ ಇಲ್ಲ ಅಂತ ಕೂಗಾಡ್ತಾ ಇದ್ದಾರೆ. ಈ ಇಬ್ಬರ ಜಗಳ ಬಿಡಿಸಲು ಹೋದ ಧನುಷ್ ಸತೀಶ್ ಜೊತೆ ಕಾದಾಟಕ್ಕೆ ನಿಂತಿದ್ದಾರೆ. ಬೆಲ್ಟ್ ಬಿಚ್ಚಿದ್ದಾಯ್ತು, ಬಿಗ್ ಬಾಸ್ ಮನೆಯ ಪ್ರಾಪರ್ಟಿನ ಒಡೆದಿದ್ದೂ ಆಯ್ತು. ಬಿಗ್ ಬಾಸ್ ಮನೆಯ ರೂಲ್ಸ್ ಗಳನ್ನ ಗಾಳಿಗೆ ತೂರಿ ಕೋಪದ ಕೈಗೆ ಬುದ್ಧಿ ಕೊಟ್ಟ ಚಂದ್ರಪ್ರಭಾಗೆ ಬಿಗ್ ಬಾಸ್ ಕೊಡುವ ಶಿಕ್ಷೆ ಎಂತದ್ದು ಬನ್ನಿ ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಬಾರಿಯ ಬಿಗ್ ಬಾಸ್ ಸೀಸನ್ 100 ರಲ್ಲಿ ಸ್ವಲ್ಪ ಹೆಣ್ಮಕ್ಳು ಜೋರಾಗಿ ಇದ್ದಾರೆ, ಜೋರಾಗಿ ಮಾತಾಡ್ತಾರೆ, ಮತ್ತೆ ಯಾವಾಗ್ಲೂ ಕೂಡ ಜಗಳನೇ ಆಡ್ತಿರ್ತಾರೆ, ಎಲ್ಲದಕ್ಕೂ ಕೂಡ ಮೂಗ್ ತುರಿಸ್ತಾ ಇದ್ದಾರೆ. ಸೊ ಈ ಬಾರಿಯ ಕಂಟೆಸ್ಟೆಂಟ್ ಗಳಲ್ಲಿ ಸ್ವಲ್ಪ ಹೆಣ್ಮಕ್ಳ ಕಾರುಬಾರು ಹೆಚ್ಚಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಒಂದಷ್ಟು ಮಾತು ಕೇಳಿ ಬರ್ತಾ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಅದೇ ಗಂಡು ಮಕ್ಕಳ ವಿಚಾರಕ್ಕೆ ಅಂತ ಬಂದ್ರೆ ಕಳೆದೆಲ್ಲ ಸೀಸನ್ಗಳಲ್ಲಿ ನೀವು ಗಮನಿಸಿದ್ರೆ ಏರು ಧ್ವನಿಯಲ್ಲಿ ಮಾತನಾಡೋದೇನು, ಹೊಡೆದಾಡ್ಕೊಳ್ಳೋದೇನು, ಮತ್ತೆ ನುಗ್ಗಾಟ ಮಾಡೋದೇನು, ಹೀಗೆ ಒಂದಷ್ಟು ಹೆಣ್ಮಕ್ಳನ್ನ ಭಯಪಡಿಸೋ ರೀತಿಯಲ್ಲಿ ಗಂಡ್ಮಕ್ಳು ವರ್ತನೆಯನ್ನ ಮಾಡಿಬಿಡ್ತಿದ್ರು. ಆದ್ರೆ ಈ ಒಂದು ಸೀಸನ್ ನಲ್ಲಿ ಸ್ವಲ್ಪ ಕೂತು ಯೋಚನೆ ಮಾಡುವಂತಹ ಗಂಡು ಮಕ್ಕಳಿದ್ದಾರೆ. ಮತ್ತೆ ಎಲ್ಲದರಲ್ಲೂ ಕೂಡ ಜಗಳ ಆಡೋಕ್ ಹೋಗೋದಿಲ್ಲ, ಎಲ್ಲವನ್ನು ಕೂಡ ರಂಪಾಟ ಮಾಡೋದಿಲ್ಲ. ಸ್ವಲ್ಪ ಅಂದ್ರೆ ನೋಡ್ಕೊಂಡು ಮಾತನಾಡುವಂತಹ ಗಂಡು ಮಕ್ಕಳು ಒಂದ್ ರೀತಿ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾರೆ, ಸೌಮ್ಯ ಸ್ವಭಾವದವರು ಅಂತ ಅಂದ್ರೂ ಕೂಡ ತಪ್ಪಿಲ್ಲ ಅಂತ ಹೇಳಿ ಟಾಕ್ ಇತ್ತು ಸೋಷಿಯಲ್ ಮೀಡಿಯಾದಲ್ಲಿ. ಆದರೆ ಏನಾಯಿತು, ಮೊನ್ನೆ ನಿಮ್ಗೆ ಗೊತ್ತಿದೆ, ಈ ಅಶ್ವಿನಿ ಗೌಡ ಮತ್ತು ಆ್ಯಶ್ ನಡುವೆ ದೊಡ್ಡ ರೀತಿಯಾದಂಥ ಒಂದು ಜಗಳ ಆಯಿತು. ಅಂತಂದರೆ ಈ ಆ್ಯಶ್ ಅಶ್ವಿನಿ ಗೌಡ ಅವರ ಕೈಯನ್ನು ತಿರುವಿದ್ರಂತೆ, ಕೈಗೆ ಏಟ್ ಮಾಡಿದ್ರಂತೆ, ಪರ್ಚಿದ್ರಂತೆ. ಸೊ ಅದಕ್ಕಾಗಿ ದೊಡ್ಡ ರಂಪಾಟವನ್ನೇ ಮಾಡಿದ್ರು ಅಶ್ವಿನಿ ಗೌಡ. ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ನಂತರ ನೋಡ್ಕೊಂತೀನಿ, ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ, FIR ದಾಖಲು ಮಾಡ್ತೀನಿ ಅಂತ ಹೇಳಿ ಆ್ಯಶ್ಗೆ ಬೆದರಿಕೆನ ಹಾಕಿದ್ರು ಅಶ್ವಿನಿ ಗೌಡ. ಸೊ ಆ ಒಂದು ಜಗಳದ ಬಗ್ಗೆ ಇನ್ನು ಪಂಚಾಯಿತಿಯಲ್ಲಿ ಇತ್ಯರ್ಥವೇ ಆಗಿಲ್ಲ. ಯಾರ್ದು ತಪ್ಪು, ಯಾರು ಹೆಚ್ಚಾಗಿ ರಂಪಾಟವನ್ನ ಮಾಡಿದ್ರು ಅನ್ನುವಂಥದ್ದು. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೆಣ್ಮಕ್ಳು ಹೆಚ್ಚಾಗಿ ಇವಾಗ ಫೋಕಸ್ ಆಗ್ತಾ ಇರೋದು ಮಾತ್ರ ಗೊತ್ತಿದೆ. ಅದರಲ್ಲಿ ನೀವು ಹೆಚ್ಚಿನದಾಗಿ ಅಶ್ವಿನಿ ಗೌಡ ಅವರನ್ನ ನೋಡ್ತಾ ಇದ್ದೀರಿ. ಏನ್ ಮಾತಾಡಿದ್ರು ಕೂಡ ಅದೆಲ್ಲವೂ ಕೂಡ ಜಗಳವಾಗಿ ಕನ್ವರ್ಟ್ ಆಗ್ತಾ ಇದೆ. ಹೀಗಾಗಿ ಗಂಡು ಮಕ್ಕಳು ಒಂದ್ ಸ್ವಲ್ಪ ನೋಡ್ಕೊಂಡು ಆಟ ಆಡ್ತಾ ಇದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟ. ಬಟ್ ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತಂದ್ರೆ ಈ ಗಂಡು ಮಕ್ಕಳ ನಡುವೆಯೂ ಕೂಡ ಗುದ್ದಾಟ ಶುರುವಾಗ್ಬಿಡ್ತು. ನೋಡಿ, ಬಿಗ್ ಬಾಸ್ ಒಂದು ರೂಲ್ಸ್ ಅನ್ನ ಜಾರಿಗೆ ತಂದಿದೆ. ಅಂತಂದ್ರೆ ಜಂಟಿ ಒಂಟಿ ಅಂತ ಹೇಳಿ ಈ ನಿಯಮವನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕು. ಒಂದು ವೇಳೆ ಯಾರಾದ್ರೂ ಬ್ರೇಕ್ ಮಾಡಿದ್ರೆ, ಅಂತಂದ್ರೆ ಜಂಟಿಯಾಗಿ ಕಟ್ಟಿರುವಂತಹ ಆ ಒಂದು ಬೆಲ್ಟ್ ಅನ್ನ ಯಾರಾದ್ರೂ ಬಿಚ್ಚಿಬಿಟ್ಟು ಹಂಗಂಗೆ ಓಡಾಡ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಮನೆ ಮಂದಿ ಎಲ್ಲರೂ ಸೇರಿ ಬೆಲೆ ಕಟ್ಟಬೇಕಾಗತ್ತೆ ಅಂತ ಹೇಳಿ ಬಿಗ್ ಬಾಸ್ ಆದೇಶದಲ್ಲಿದೆ. ಸೊ ಅದನ್ನ ಹೊರತಾಗಿಯೂ ಕೂಡ ಇವತ್ತೇನಾಗ್ಬಿಡ್ತು ಅಂತಂದ್ರೆ ಸತೀಶ್ ಮತ್ತೆ ಚಂದ್ರಪ್ರಭಾ ಇವರಿಬ್ರು ಕೂಡ ಜಂಟಿ ಕಂಟೆಸ್ಟೆಂಟ್. ನಿಮಗೆ ಗೊತ್ತಿರೋ ಹಾಗೆ ನೋಡಿ, ಇಲ್ಲಿ ಚಂದ್ರಪ್ರಭಾ ಅವರೇ ಸತೀಶ್ ಅವರನ್ನ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಸೊ ಇಲ್ಲಿ ಸತೀಶ್ ಅವರು ಎಷ್ಟೇ ಕಿರುಕುಳ ಕೊಟ್ಟರು, ಏನೇ ಮಾಡಿದ್ರು ಅದನ್ನ ತಡ್ಕೊಳ್ಬೇಕು. ಯಾಕಂತಂದ್ರೆ ಇವರು ಆಯ್ಕೆ ಮಾಡ್ಕೊಂಡಿದ್ದೇ ಸತೀಶನ್ನ. ಸೊ ಹೀಗಾಗಿ ಇಲ್ಲಿ ಸತೀಶ್ ಅವರು ಏನಂತಂದ್ರೆ ಅವ್ರದ್ದು ಬಂದ್ಬಿಟ್ಟು ಅವ್ರ ಬಿಹೇವಿಯರ್, ಮ್ಯಾನರಿಸಮ್ ಹೆಂಗೆ ಅಂತಂದ್ರೆ ಇಲ್ಲಿವರೆಗೂ ಕೂಡ ಅವರು ತುಂಬಾ ಮೇಂಟೈನ್ಡ್ ಆಗಿ ಬಂದಿರುವಂತಹ ವ್ಯಕ್ತಿ. ಅಂತಂದ್ರೆ ತುಂಬಾ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಇರುವಂತಹ ವ್ಯಕ್ತಿ ಆಗಿರೋ ಕಾರಣಕ್ಕಾಗಿ ಸೊ ಅವರು ಯೂಸ್ ಮಾಡುವಂತಹ ಕಾಸ್ಮೆಟಿಕ್ಸು ಮತ್ತೆ ಯೂಸ್ ಮಾಡುವಂತಹ ಮಟೀರಿಯಲ್ಸ್ಗಳು, ಮತ್ತೆ ಅವರು ಸ್ನಾನಕ್ಕೂ ಕೂಡ ಟೈಮ್ ತೆಗೆದುಕೊಳ್ತಾರೆ, ಮೇಕಪ್ಗೂ ಕೂಡ ಟೈಮ್ ತೆಗೆದುಕೊಳ್ತಾರೆ. ಒಟ್ಟಿನಲ್ಲಿ ಅವರು ರೆಡಿಯಾಗಿ ಆಚೆಗೆ ಬರಬೇಕು ಅಂತಂದ್ರೆ ಬಾತ್ರೂಮ್ ನಲ್ಲಿ ಮಿನಿಮಮ್ ಒಂದು 3-4 ಅವರ್ ಅವರು ಟೈಮ್ ತೆಗೆದುಕೊಳ್ತಾರೆ ಅನ್ನೋ ಅಲಿಗೇಷನ್ ಇಲ್ಲಿ ಚಂದ್ರಪ್ರಭಾ ಅವ್ರದ್ದು. ಬಟ್ ಏನ್ ಚಂದ್ರಪ್ರಭಾ ಅವರ ಬೇಸರ ಏನು ಅಂತಂದ್ರೆ, ನಾನು ಇವ್ರ ಜೊತೆ ಜಂಟಿಯಾಗಿರೋ ಕಾರಣಕ್ಕಾಗಿ ನನ್ನ ದಿನದ ಹಲವು ಟೈಮ್ ಇವರ ಜೊತೆಗೆ ಹೋಗ್ತಾ ಇದೆ, ಅದು ಬಾತ್ರೂಮ್ ನಲ್ಲೇ ವೇಸ್ಟ್ ಆಗ್ತಾ ಇದೆ. ಸೊ ಹೀಗಾಗಿ ಕಂಟೆಸ್ಟೆಂಟ್ ಗಳ ಜೊತೆ ನನಗೆ ಬೆರೀಲಿಕ್ಕೆ ಆಗ್ತಾ ಇಲ್ಲ. ನಾನು ಒಬ್ಬ ಕಾಮಿಡಿಯನ್, ನನಗೆ ನನ್ನ ಒಂದು ಟ್ಯಾಲೆಂಟ್ ಅನ್ನ ನನಗೆ ಇಲ್ಲಿ ಪ್ರೂವ್ ಮಾಡಕ್ ಆಗ್ತಾ ಇಲ್ಲ, ತೋರ್ಸಕ್ ಆಗ್ತಾ ಇಲ್ಲ. ನನಗೆ ಕಂಟೆಸ್ಟೆಂಟ್ ಗಳ ಜೊತೆ ಮಾತಾಡ್ಲಿಕ್ಕೂ ಕೂಡ ಸಮಯ ಸಿಗ್ತಾ ಇಲ್ಲ. ಬರೀ ಇವ್ರ ಜೊತೆ ಬರೋದು, ವಾಶ್ರೂಮ್ ನಲ್ಲಿ ಕಾಲ ಹರಣ ಮಾಡೋದೇ ಇದೇ ಆಯ್ತು ನಂದು ಅಂತ ಹೇಳಿ ಈ ಹಿಂದೆಯೂ ಕೂಡ ಪಂಚಾಯಿತಿಯಲ್ಲಿ ಇದರ ಬಗ್ಗೆ ಅವರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಬಟ್ ಅವ್ರು ಹೆಂಗೆ ಅಂತಂದ್ರೆ ಈ ಎಲ್ಲ ಸಿಟ್ಟನ್ನ ತಡ್ಕೊಂಡು ಇವತ್ತು ಅದನ್ನ ಫ್ರಸ್ಟ್ರೇಷನ್ ಅವರು ಹೊರ ಹಾಕ್ದಂಗೆ ಕಾಣಿಸ್ತಾ ಇದೆ ಚಂದ್ರಪ್ರಭಾ. ಗಮನಿಸ್ತಾ ಇದ್ದೀರಿ ನೀವು ನೋಡಿ, ಚಂದ್ರಪ್ರಭಾ ಅವರಿಗೆ ನೀರು ಕುಡಿಬೇಕನ್ನೋ ಆಸೆ ಆಗಿದೆ, ದಾಹ ಆಗಿದೆ. ಆಸೆ ಅನ್ನೋದಕ್ಕಿಂತ ದಾಹ ಅಂತಂದ್ರೆ ತಪ್ಪಿಲ್ಲ. ಸೊ ಅವ್ರಿಗೆ ನೀರು ಕುಡಿಬೇಕನ್ನೋ ದಾಹ ಆಗ್ತಿರತ್ತೆ. ಮತ್ತೆ ಇವರು ಬೆಳಗ್ಗೆ ಬೇಗನೆ ಅವರನ್ನ ಎಬ್ಬಿಸ್ಕೊಂಡು ವಾಶ್ರೂಮ್ಗೆ ಕರ್ಕೊಂಡ್ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ಯಾಕಂತಂದ್ರೆ ಅವರು ವಾಶ್ರೂಮ್ಗೆ
ಬಂದ್ರೂ ಸಹಿತ ತೂಗುಡಿಕೆಯನ್ನು ಮಾಡ್ತಾ ಇದ್ದಾರೆ, ಕಣ್ಣು ಮುಚ್ಕೊಂಡು ಕೂತಿರೋದನ್ನು ನೀವು ನೋಡಬಹುದು. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ನನಗೆ ನೀರು ಕುಡಿಬೇಕು ಅನ್ನಿಸ್ತಾ ಇದೆ ಸತೀಶನ್ನ, ಪ್ಲೀಸ್ ಬಂದ್ಬಿಡು ಹೋಗ್ಬಿಡೋಣ, ಬೆಲ್ಟ್ ಕಟ್ಕೋ ಅಂತ ಹೇಳ್ತಾರೆ ಅವರು. ಸೊ ಆವಾಗ ಸತೀಶ್ ಹೇಳ್ತಾರೆ, ನನ್ನ ಎಲ್ಲ ಕೆಲಸ ಮುಗಿಯೋವರೆಗೂ ಕೂಡ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ತುಂಬ ಮೇಂಟೈನ್ಡ್ ಹುಡುಗ ಆಗಿರೋ ಕಾರಣಕ್ಕಾಗಿ ಸತೀಶ್ ಅವರು, ನಾನು ರೆಡಿ ಆಗದೆ, ನಾನು ಸ್ನಾನ ಮುಗಿಸದೆ, ನಾನು ನನ್ನ ಒಂದು ಹೇರ್ ಸ್ಟೈಲ್ ಮಾಡ್ಕೊಳ್ದೆ ನಾನು ಹೊರಗಡೆ ಬರೋದಿಲ್ಲ ಅನ್ನೋ ಒಂದು ಮಾತಲ್ಲಿ ಇಲ್ಲಿ ಸತೀಶ್ ಅವರು ಇದ್ರು. ಸೊ ಹೀಗಾಗಿ ಬೇಸರ ಆಗಿರೋ ಕಾರಣಕ್ಕಾಗಿ ಚಂದ್ರಪ್ರಭಾ ಅವ್ರು ಏನು ಮಾಡ್ತಾರೆ ಅಂತಂದರೆ, ಎಷ್ಟು ಅಂತ ಕಾಯೋದು ಗುರು, ಎಷ್ಟು ಅಂತ ತಾಳ್ಮೆಯಿಂದ ಇರೋದು, ಆಗಂಗಿಲ್ಲ ನನಗೆ ಅಂತ ಹೇಳಿ ನೀರು ಕುಡಿಯೋಕ್ಕೆ ಅವ್ರು ಏನು ಮಾಡ್ತಾರೆ, ಬೆಲ್ಟನ್ನು ಬಿಚ್ಚಿ ಹಾಗೆ ಅವ್ರ ಜೊತೆ ಬರದೆ ತಾವು ಒಬ್ಬರೇ ಬಂದು ಅಡುಗೆ ಮನೆಗೆ ಬಂದು ನೀರು ಕುಡಿತಾರೆ. ಆಗ ಹಸುರ ಆಗಿರುವಂತಹ ಸುದಿ ಏನು ಮಾಡ್ತಾರೆ, ಬಂದು ಅವ್ರಿಗೆ ಪ್ರಶ್ನೆ ಮಾಡ್ತಾರೆ, ಅದು ಹೆಂಗೆ ನೀವು ಬೆಲ್ಟ್ ಬಿಚ್ಚಿ ಒಬ್ಬೊಬ್ಬರೇ ಓಡಾಡ್ತೀರಾ, ನೀವು ಮಾಡೋ ಒಂದು ತಪ್ಪಿನಿಂದಾಗಿ ಮನೆ ಮಂದಿ ಎಲ್ಲರೂ ಕೂಡ ಬೆಲೆ ಕಟ್ಟಬೇಕಾಗತ್ತೆ, ಎಲ್ಲರೂ ಶಿಕ್ಷೆಗೊಳಗಾಗಬೇಕಾಗತ್ತೆ, ಏನಂತ ಇದರ ನೀವು ಅಂತ ಹೇಳಿ ಅವ್ರ ಜೊತೆ ಅವರು ಕೂಗಾಡಕ್ಕೆ ಶುರು ಮಾಡ್ತಾರೆ. ಆಗ ಚಂದ್ರಪ್ರಭಾವ್ಗೆ ಇನ್ನೂ ಸ್ವಲ್ಪ ಟ್ರಿಗರ್ ಆಗುತ್ತೆ. ನೋಡು, ಆಗ್ಲಿಂದ ಕರಿತಾ ಇದ್ದೀನಿ, 3-4 ಅವರ್ ಆಯಿತು ಅವರು ವಾಶ್ರೂಮ್ನಲ್ಲೇ ಇದ್ದು, ನಂಗೆ ನೀರು ಕುಡಿಬೇಕಂತ ಇದ್ದೀನಿ, ಬರ್ತಾ ಇಲ್ಲ, ಸೊ ಹೀಗಾಗಿ ನಾನು ಬಂದಿದ್ದೀನಿ ಅಂತ ಹೇಳಿ ಅದನ್ನು ಜೋರಾಗಿ ಮಾತಾಡ್ತಾನೆ ಏನು ಮಾಡ್ತಾರೆ, ಚಂದ್ರಪ್ರಭಾ ಕೈಯಲ್ಲಿರುವಂಥ ಆ ಗ್ಲಾಸನ್ನು, ಆ ಗಾಜಿನ ಗ್ಲಾಸನ್ನು ಎತ್ತಿ ಬಿಸಾಕ್ಬಿಡ್ತಾರೆ. ನೋಡಿ, ಅವರು ಬೆಲ್ಟ್ ಬಿಚ್ಚಿ ಒಬ್ಬೊಬ್ಬರೇ ಓಡಾಡ್ತಾ ಇದ್ದಾರಲ್ಲ, ಅದು ಮೊದಲನೇ ತಪ್ಪು. ನಂತರ ಅವರು ಬಿಗ್ ಬಾಸ್ ಮನೆ ಒಳಗಡೆ ಇರುವಂತಹ ಪ್ರಾಪರ್ಟಿನ ಯಾರು ಕೂಡ ಡ್ಯಾಮೇಜ್ ಮಾಡಬಾರ್ದು ಅನ್ನೋದೊಂದು ಕಟ್ಟುನಿಟ್ಟಾದಂಥ ರೂಲ್ಸ್ ಇದೆ. ಇವರು ಕೈಯಲ್ಲಿರುವಂಥ ಆ ಗಾಜಿನ ಗ್ಲಾಸನ್ನು ಜೋರಾಗಿ ಎಸ್ಬಿಡ್ತಾರೆ. ಸೊ ಆಗ ಅದು ಒಡೆಯುತ್ತೆ. ಸೊ ಇನ್ನೊಂದು ತಪ್ಪಿಗೆ ಈಗ ಗುರಿಯಾಗಿದ್ದಾರೆ ಚಂದ್ರಪ್ರಭಾ. ಸೊ ಬಿಗ್ ಬಾಸ್ ಇದಕ್ಕೆ ಯಾವ ರೀತಿಯಾದಂಥ ಶಿಕ್ಷೆಯನ್ನು ಕೊಡ್ತಾರೆ ಚಂದ್ರಪ್ರಭಾ ಅವರಿಗೆ, ಅದನ್ನು ಕಾದು ನೋಡಬೇಕಾಗತ್ತೆ. ಒಟ್ಟಿನಲ್ಲಿ ಇದೊಂದು ವ್ಯಕ್ತಿತ್ವಗಳ ಆಟ ಮತ್ತು ಮೈಂಡ್ ಗೇಮ್ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಸತೀಶ್ ಅವರು ನೀರು ಕುಡಿಬೇಕು, ದಾಹ ಆಗ್ತಾ ಇದೆ ಅಂತ ಹೇಳಿ ಅಷ್ಟು ಬಾರಿ ಅವರು ಕೇಳ್ಕೊಂಡಿದ್ದಾರೆ. ನೋಡಿ, ಅವರು ತುಂಬ ಸಂಯಮದಿಂದ ಅವರು ಮಾತಾಡಿದ್ದಾರೆ, ಸತೀಶಣ್ಣ ಬೇಗ ಬಂದ್ಬಿಡೋಣ ಅಂತ ಹೇಳಿ ತುಂಬ ರಿಕ್ವೆಸ್ಟ್ ಆಗಿ ಹಂಬಲ್ ಆಗಿ ಅವರು ಕೇಳ್ಕೊಂಡಿದ್ದಾರೆ. ಆದರೆ ಆ ಮಾತಿಗೆ ಡೋಂಟ್ ಕೇರ್ ಅನ್ನದೇ ಇರುವಂತಹ ಸತೀಶ್ ಅವರಿಗೆ ಬಿಗ್ ಬಾಸ್ ಯಾವ ರೀತಿಯಾಗಿ ತರಾಟೆ ತೆಗೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಯಾಕಂತಂದರೆ ಇದು ಒಬ್ಬ ಮನುಷ್ಯನನ್ನು ಎಷ್ಟಾಗುತ್ತೆ ಅಷ್ಟು ಕೆರಳಿಸುವಂತೆ ಮಾಡಿರುವಂಥದ್ದು ಥರ ಇಲ್ಲಿ ಸತೀಶ್ ಅವರ ಬಿಹೇವಿಯರಲ್ಲಿ ಗೊತ್ತಾಗ್ತಾ ಇದೆ. ಇಲ್ಲಿ ಚಂದ್ರಪ್ರಭಾ ಅವರು ಕೋಪಕ್ಕೆ ಅವರು ಗುರಿ ಆದ್ರ, ಕೋಪದ ಕೈಗೆ ಅವರು ಬುದ್ಧಿ ಕೊಟ್ಟು ಇವತ್ತು ಆ ಐಟಮ್ಗಳನ್ನು ಎಸ್ದುಬಿಟ್ರ, ಅದರ ಬಗ್ಗೆ ಇಲ್ಲಿ ಬಿಗ್ ಬಾಸ್ ಏನು ಹೇಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಇನ್ನೊಂದು ಕಡೆಗೆ ಸತೀಶ್ ಅವರ ಈ ಒಂದು ರಿಯಾಕ್ಷನಿಂದನೂ ಕೂಡ ಟ್ರಿಗರ್ ಆದಂಗೆ ಕಾಣಿಸ್ತಾ ಇದೆ ಚಂದ್ರಪ್ರಭಾ. ಇನ್ನೊಂದು ಕಡೆಗೆ ಇಲ್ಲಿ ಸತೀಶ್ ಮತ್ತು ಚಂದ್ರಪ್ರಭಾ ನಡುವೆ 10 ಉರಿಯಲಿಕ್ಕೆ ಶುರು ಮಾಡಿಬಿಡುತ್ತೆ ಜಗಳ. ಸೊ ಆ ಸಂದರ್ಭದಲ್ಲಿ ಇವರಿಬ್ಬರನ್ನು ಕೂಡ ಕಾಮ್ ಡೌನ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಧನುಷ್ ಅವರು ಎಂಟ್ರಿ ಆಗ್ತಾರೆ. ಸ್ವಲ್ಪ ನಿಮಗೆ ಗೊತ್ತಿದೆ, ಧನುಷ್ ಅವರು ತುಂಬ ನ್ಯಾಯಯುತವಾಗಿ ಬಿಗ್ ಬಾಸ್ ಮನೆಯಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಚೆನ್ನಾಗಿ ಆಟನೂ ಕೂಡ ಆಡ್ತಾ ಇದ್ದಾರೆ, ಮತ್ತೆ ಎಲ್ಲಿ ನ್ಯಾಯ ಇರುತ್ತೆ ಅಲ್ಲಿ ಅವರು ನಿಂತ್ಕೊಳ್ತಾ ಇದ್ದಾರೆ. ಅದನ್ನು ನೀವು ಗಮನಿಸ್ಬೋದು. ನೋಡಿ, ಅವರು ಒಂಟಿ ತಂಡದಲ್ಲಿದ್ರೂ ಸಹಿತ ಜಂಟಿಯವರ ನಡುವೆ ನ್ಯಾಯ ಇತ್ತು ಅಂತಂತಂದ್ರೆ ಅವರು ಜಂಟಿ ಎತ್ತ ಬಂದು ಅವರಿಗೆ ಸಮಾಧಾನ ಮಾಡೋದು, ಕೆಲವೊಮ್ಮೆ ಜಂಟಿಗಳು ತೆಗೆದುಕೊಂಡಿರುವಂತ ನಿರ್ಧಾರ ಸರಿಯಾಗಿ ಇದೆ ಅಂತ ಹೇಳಿ ಅದನ್ನು ಒಪ್ಪಿಕೊಂಡಿದ್ದು ಕೂಡ ಇದೆ. ಸೊ ಆ ರೀತಿಯಾದಂಥ ಪರ್ಸನಾಲಿಟಿ ಧನುಷ್ ಅವ್ರದ್ದಾಗಿದೆ. ಸೊ ಹೀಗಾಗಿ ಸತೀಶ್ ಮತ್ತೆ ಚಂದ್ರಪ್ರಭಾ ನಡುವೆ ಜಗಳ ಆಗ್ತಿರೋ ಕಾರಣಕ್ಕಾಗಿ ಅವರು ನೋಡ್ಕೊಂಡು ಸುಮ್ಮನೆ ಇರದೆ ಅವರಿಬ್ಬರ ನಡುವೆ ಆಗ್ತಿರೋ ಜಗಳವನ್ನ ಬಿಡಿಸಲು ಹೋಗಿದ್ದಾರೆ. ಆ ಸಮಯದಲ್ಲಿ ಸತೀಶ್ ಅವರು ಧನುಷ್ ಅವ್ರಿಗೆ ಏನ್ ಬೇಕಾದ್ರೂ ಅಂದಿರ್ಬೋದು, ಅಥವಾ ಧನುಷ್ ಅವರು ಕೂಡ ಕೋಪದ ಕೈಗೆ ಬುದ್ಧಿ ಕೊಟ್ಟು ಏನೋ ಒಂದು ಮಾತನಾಡಿರ್ಬೋದು ಅಂತ ಅನ್ಸುತ್ತೆ. ಸೊ ಹೀಗಾಗಿ ಇಲ್ಲಿ ಸತೀಶ್ ಮತ್ತೆ ಚಂದ್ರಪ್ರಭಾ ನಡುವೆ ಇದ್ದಂತಹ ಜಗಳ ಇಲ್ಲಿ ಧನುಷ್ ಮತ್ತೆ ಸತೀಶ್ ನಡುವೆ ಶಿಫ್ಟ್ ಆಗುತ್ತೆ. ಸೊ ಹೀಗಾಗಿ ನೋಡ್ಬೋದು ನೀವು ಆ ಪ್ರೋಮೋದ ಎಂಡಿಂಗ್ನಲ್ಲಿ ಇಬ್ರು ಕೈ ತೋರಿಸ್ತಾ ಮತ್ತೆ ತುಂಬಾ ಕೋಪದಿಂದ ಅವರು ಮಾತಾಡ್ತಾ ಇರೋದು ಕಾಣಿಸ್ತಾ ಇದೆ. ಒಟ್ಟಿನಲ್ಲಿ ಇಬ್ರು ಕೋಪದ ಕೈಗೆ ಬುದ್ಧಿ ಕೊಡದೆ ಇಬ್ರು ಹೊಡೆದಾಡಿಕೊಳ್ಳದೆ ಇದ್ದು ಬಿಟ್ರೆ ಬಿಗ್ ಬಾಸ್ ಮನೆಯಲ್ಲಿ ಇನ್ನೂ ಹೆಚ್ಚಿನ ದಿನ ಇರ್ಬೋದು. ಅದರಲ್ಲೂ ಧನುಷ್ ಅವರನ್ನ ಪ್ರಾಮಿಸಿಂಗ್ ಫೇಸ್ ಅಂತ ಹೇಳ್ತಾ ಇದ್ದಾರೆ, ಅಂತಂದರೆ ಅವರೇ ವಿನ್ನರ್ ಕ್ಯಾಂಡಿಡೇಟ್ ಅನ್ನೋದು ಮಾತ್ರ ಇಲ್ಲಿ ತುಂಬ ಜನ ಮಾತಾಡ್ತಿದ್ದಾರೆ. ಯಾಕಂತಂದರೆ ಅವರು ಆಡುವಂಥ ಆಟ, ಅವರ ಬಿಹೇವಿಯರ್ ಇದೆಲ್ಲವೂ ಕೂಡ ಲೆಕ್ಕಾಚಾರದಲ್ಲಿದೆ. ಸೊ ನೋಡೋಣ, ಒಟ್ಟಿನಲ್ಲಿ ಧನುಷ್ ಅವರು ತಾಳ್ಮೆ ಕಳೆದುಕೊಳ್ಳದೆ ಅವ್ರ ಜೊತೆ ಗುದ್ದಾಡದೆ ಇರಲಿ ಅನ್ನೋದು ಕೆಲವರ ಅಭಿಪ್ರಾಯ. ಇದ್ರ ಬಗ್ಗೆ ಏನು ಅನಿಸ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಒಟ್ಟಿನಲ್ಲಿ ಈಗ ಚಂದ್ರಪ್ರಭಾ ಅವರು ಗಾಜನ್ನ ಒಡೆದು ಬಿಟ್ಟಿದ್ದಾರೆ. ಅದಕ್ಕೆ ಬಿಗ್ ಬಾಸ್ ಏನ್ ಹೇಳುತ್ತೋ ಏನೋ, ಆ ರೀತಿಯಾಗಿ ವರ್ತನೆಯನ್ನ ಮಾಡಿದಾರಲ್ಲ, 3-4 ಗಂಟೆಗಳ ಕಾಲ ವಾಶ್ರೂಮ್ನಲ್ಲೇ ಇರುವಂಥದ್ದು, ಮತ್ತೆ ಅವರು ಕೇಳಿದ್ರು ಸಹಿತ ಅವರು ನೀರು ಕುಡಿಯೋಕ್ಕೆ ಕರ್ಕೊಂಡು ಹೋಗದೆ ಇರೋದು, ಇದನ್ನೆಲ್ಲ ಬಿಗ್ ಬಾಸ್ ಯಾವ ರೀತಿಯಾಗಿ ಕೌಂಟ್ ಮಾಡುತ್ತೆ ಅನ್ನೋದನ್ನ ಕಾದ್ ನೋಡೋಣ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಈ ರಿವ್ಯೂ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ವಿಚಾರದಲ್ಲಿ ಸಿಗೋಣ. ನಮಸ್ಕಾರ.